ತಿನ್ಲಿಕ್ಕೆ ಸ್ಟಾರ್ಟ್ ಮಾಡಿದ ನೋಡ್ರಿಪ್ಪ. ಯಾಕ್ರಿ ಕುಲಕರ್ಣಿಯರ ಏನ್ ಬೇಕಂತ ಈ ಸಲ? ಅದೇನೋ ರಾಯಲ್ ಎನ್ಫೀಲ್ಡ್ ಬುಲೆಟ್ ಗಾಡಿ ಬೇಕಂತ ನೋಡ್ರಿ. ಅವನ ದೋಸ್ತರು ಕೂಡ ಏನೋ ಲಡಾಖ್ ಟ್ರಿಪ್ಪಿಗೆ ಹೋಗ್ತಾರಂತ. ಕುಲಕರ್ಣಿಯರ ಒಟ್ಟ ಹೇಳಾಕತ್ತನ್ರಿ, ಕೊಡಸ್ಲಿಕ್ಕೆ ಹೋಗಬೇಡ್ರಿ, ಹೊಸ ಶೋಕಿ ಐತ್ರಿ ಇದು. ಅಲ್ಲ ಈ ಸ್ಕೀಮ್ ಹಾಕ ಬುಲೆಟ್ ಗಾಡಿ ಮ್ಯಾಗ ಎಂತ ಶೋಕಿರಿ? ಕೇಳ್ರಿ, EMI ಮಾಡಿಸಿ ಗಾಡಿ ಕೊಡಿಸ್ತೀರಾ? ಅದಕ್ಕೆ 5-10 ಸಾವಿರ ರೂಪಾಯಿ ಹೆಲ್ಮೆಟ್ ಅಂತ್ರಿ. ಹೆಲ್ಮೆಟ್ ಮತ್ತೆ ಒಂದು 10-15 ಸಾವಿರ ರೂಪಾಯಿದವು ಇವು ಬರ್ತಾವಲ್ರಿ. ಮುನ್ಸಿಪಾಲಿಟಿ ಅವ್ರು ಬೂಟ್ ಹಾಕೋತಾರ ನೋಡ್ರಿ, ರಬ್ಬರ್ದು ದೊಡ್ಡ ದೊಡ್ಡ ಅಂತ ಬೂಟ ಒಂದು 15-20 ಸಾವಿರ ರೂಪಾಯಿ. ಮತ್ತೊಂದು ಕರಿ ಕಲರ್ ಜಾಕೆಟ್ ಮತ್ತು ಪೆಟ್ರೋಲ್ ಎಲ್ಲ ಹಿಡಿದು ಒಂದು 4-5 ಲಕ್ಷ ರೂಪಾಯಿ ಖರ್ಚದ ರೀಪ ಅದು. ಓ ಮೈ ಗಾಡಂಬಿ, ಖರೆಗುರಿ? ಹ್ಞೂ ರೀ, ಇಷ್ಟೆಲ್ಲ ತಗೊಂಡ ಅದೇನೋ ಇನ್ಸ್ಟಾಗ್ರಾಮ್ ಬಯೋ ವಾಟ್ಸ್ಆಪ್ ಸ್ಟೇಟಸ್ನ ಹಾಕ್ತಾರಂತ್ರಿ. ವಂಡರ್ ಲಾಸ್ಟ್ ಅಂತ ಹಾಕ್ತಾರಂತ, ಟ್ರಾವೆಲ್ ಫ್ರೀಕ್ ಅಂತ ಹಾಕ್ತಾರಂತ, ಏನೇನೋ ಶೋಕಿ ಮಾಡ್ತಾರೆ. ಮತ್ ನೋಡ್ರಿ, ಮತ್ ಮೋಟೋ ವ್ಲಾಗಿಂಗ್ ಹುಚ್ಚು ಹಿಡಿತದಂತ್ರಿ, ಕೇಳಿ ನಾನು. ಏನ್ರಿ ಪಾಟೀಲ್ರ, ಇದನ್ನ ಕೇಳಿ ನನ್ನ ಕಿವಿಗೆ ಹಾರ್ಟ್ ಅಟ್ಯಾಕ್ ಆತ್ರಿಪ್ಪ. ಮತ್ತ ಬುಲೆಟ್ ಗಾಡಿ ಮ್ಯಾಗ ನಮ್ದು 20 ಲೀಟರ್ ನೀರಿನ ಕ್ಯಾನ್ ತಗೊಂಡು ತುಂಬಿಸ್ಕೊಂಡ್ ಬರ್ಬೋದಿಲ್ರಿ? ಎಲ್ಲಿ ಹಿಡಿತದ್ರಿ? ಹಂಡೆ ಅಂತ ಟಾಕಿ ಇರ್ತದ, ಅದ್ರ ಮ್ಯಾಗ ನೀರಿನ ಕ್ಯಾನ್ ಇಟ್ರೆ ಉಳಿ ಬಿಡಂಗಿಲ್ಲೇನ್ರಿ? ಬರಂಗಿಲ್ಲ. ಏ ಬ್ಯಾಡ್ ಬಿಡ್ರಿ, ಆ ಬುಲೆಟ್ ಗಿಲೆಟ್ ಗಾಡಿ ಎಲ್ಲ ಏನು ಕೊಡಿಸೋದಿಲ್ಲ. ಹಂಗ ಒಂದು ಸೆಕೆಂಡ್ ಹ್ಯಾಂಡ್ ಸ್ಕೂಟಿ ಕೊಡಿಸ್ತೀನಿ. ಹೆಂಗೋ ಮುಂದೆ ಜಾಗ ಇರ್ತೈತ್ರಿ, ನಮ್ದು ನೀರಿನ ಕ್ಯಾನ್ ಕಿರಾಣಿ ಅಂಗಡಿ ಸಾಮಾನು ಎಲ್ಲ ತಗೊಂಡ್ಬರ್ಲಿಕ್ಕೆ ಭಾಳ ಅನುಕೂಲ ಆಗ್ತದ್ರಿ. ಹುಡುಗ ಬೆಳೆದ್ ನಿತ್ತಂದ್ರೆ ಸ್ವಲ್ಪ ಮನಿ ಕೆಲಸಕ್ಕೂ ಉಪಯೋಗ ಆಗ್ಲತ್ತಿನ. ಅದೇನ್ರಿ ಅವ್ನ ಲಡಾಖ್ ಇನ್ನೊಂದು 2-3 ವರ್ಷ ಮದ್ವಿ ಮಾಡ್ಬಿಡಿದ್ರೆ ಹೆಂಗೋ ಹೆಂಡತಿ ಕೂಡ ಹೋಗಪ್ಪ ಲಡಾಖ್ ಅಂತ ಹೇಳಿದ್ರೆ ಆತು. ನೀವು ಬ್ಯಾಂಕ್ ರೀಪ ಕುಲಕರ್ಣಿಯರ. ಶೇಂಗಾ ತಗೊಂಬ ಅಂತ ಕೈ ಕೊಟ್ಟಿರಿ, ತಗೊಂಡ್ಬರ್ತೇನ್ರಿ.